ಪರ್ಸನಲೈಸ್ ಮೆಡಿಸಿನ್ ಅಂದರೆ ಏನು? ಇದು ರಿಫ್ರಾಕ್ಟಿವ್ ಸರ್ಜರಿಯಲ್ಲಿ ಬಹಳ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಚೂಸ್ ದ ಕೈಂಡ್ ಆಫ್ ಪ್ರೊಸೀಜರ್ ವಿಚ್ ಸೂಟ್ಸ್ ಯುವರ್ ಐ. ನಾರಾಯಣ್ ನೇತ್ರಾಲಯದಲ್ಲಿ ವಿ ಹ್ಯಾವ್ ಇಂಟ್ರೊಡ್ಯೂಸ್ ದಿ ಮೋಸ್ಟ್ ಅಡ್ವಾನ್ಸ್ ಪರ್ಸನಲೈಸ್ ಮೆಡಿಸಿನ್, ಅಕ್ಯುಸಿಮಿಕ್ಸ್ ಅಂತ ಹೆಸರು. ನಮಸ್ಕಾರ, ನಾನು ಡಾಕ್ಟರ್ ರೋಹಿತ್ ಶೆಟ್ಟಿ, ನಾರಾಯಣ್ ನೇತ್ರಾಲಯ, ಬ್ಯಾಂಗ್ಳೂರ್. ಇವತ್ತಿನ ಡಿಸ್ಕಷನ್ ಏನಂದರೆ, ನಾವು ತುಂಬ ಸತಿ ವಿ ಕೀಪ್ ಲಿಸ್ನಿಂಗ್ ಟು ದಿಸ್ ಥಿಂಗ್, ಪರ್ಸನಲೈಸ್ ಮೆಡಿಸಿನ್, ಬೆಸ್ಪೋಕ್ ಮೆಡಿಸಿನ್ ಅಂತ ಹೇಳ್ತಾ ಇರ್ತೀವಿ. ಪರ್ಸನಲೈಸ್ ಮೆಡಿಸಿನ್ ಅಂದರೆ ಏನು? ಪರ್ಸನಲೈಸ್ ಮೆಡಿಸಿನ್ ಅಂದರೆ ನಮ್ಮ ಬಾಡಿಗೆ ಇರೋ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ನಾವು ಐಡೆಂಟಿಫೈ ಮಾಡಿ ನಮ್ಮ ಬಾಡಿಗೆ ಸೂಟ್ ಆಗುವಂಥ ಒಂದು ಟ್ರೀಟ್ಮೆಂಟ್ ಆಗಲಿ, ಸರ್ಜರಿ ಆಗಲಿ, ಮೆಡಿಸಿನ್ ಆಗಲಿ ಕೊಡೋದಕ್ಕೆ ಪರ್ಸನಲೈಸ್ ಮೆಡಿಸಿನ್ ಅಂತ ಹೇಳ್ತೀವಿ. ಇದು ರಿಫ್ರಾಕ್ಟಿವ್ ಸರ್ಜರಿಯಲ್ಲಿ ಬಹಳ ಇಂಪಾರ್ಟೆಂಟು. ಯಾಕಂದರೆ ಎಲ್ಲರ ಕಾರ್ನಿಯಾನು ಒಂದೇ ಥರ ಇರಲ್ಲ, ಶೇಪ್ ಒಂದೇ ಥರ ಇರುತ್ತೆ, ಬಟ್ ಕಾರ್ನಿಯಾ ಡಿಫ್ರೆಂಟ್ ಇರುತ್ತೆ. ಈ ಥರ ಇದ್ದಾಗ ಏನಾಗುತ್ತೆ, ನಮ್ಮ ಶೇಪನ್ನು ಬರೀ ಮೆಷರ್ ಮಾಡಿ, ತಿಕ್ನೆಸ್ಸು ಅದು ಇದು ಮೆಷರ್ ಮಾಡಿ, ಟೋಪೋಗ್ರಫಿ ಅಂತ ಹೇಳ್ತೀವಿ, ಅದು ಮಾಡೋವಂಥದ್ದು ಏನಾಗುತ್ತೆ, ಇವತ್ತಿನ ದಿನ 2024-25 ಅದನ್ನು ನಾನ್ ಪರ್ಸನಲೈಸ್ ಅಂತ ನಾನು ಅದನ್ನು ಹೇಳಬೇಕಾಗತ್ತೆ. ನಾವೇನು ಮಾಡ್ತೀವಿ, ನಾರಾಯಣ್ ನೇತ್ರಾಲಯದಲ್ಲಿ ವಿ ಹ್ಯಾವ್ ಇಂಟ್ರೊಡ್ಯೂಸ್ ದಿ ಮೋಸ್ಟ್ ಅಡ್ವಾನ್ಸ್ ಪರ್ಸನಲೈಸ್ ಮೆಡಿಸಿನ್ ಇನ್ ರಿಫ್ರಾಕ್ಟಿವ್ ಸರ್ಜರಿ. ಅದರ ಅರ್ಥ ಏನು ಅಂದರೆ, ಒಂದು 7-8 ಡಿಫ್ರೆಂಟ್ ಮೆಷಿನ್ಸಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಇನ್ವೆಸ್ಟಿಗೇಟ್ ಆದಮೇಲೆ ನಮ್ಮ ಕಾರ್ನಿಯಾ ಸ್ಟ್ರೆಂತು, ಅದರ ಮೆಷರ್ಮೆಂಟ್ಸು, ಅದರ ವೀಕ್ನೆಸ್ ಇರೋದು, ಥಿಕ್ನೆಸ್ ಇರೋದು, ಮೋರ್ ದ್ಯಾನ್ ಒಂದು 300 ಪ್ಯಾರಾಮೀಟರ್ಸ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಇದಾದಮೇಲೆ ಒಂದು ನಾವೇ ತಯಾರು ಮಾಡಿದಂಥ ವರ್ಲ್ಡಲ್ಲಿ ಫಸ್ಟ್ ಟೈಮ್ ಅದಕ್ಕೆ ಡಿಜಿಟಲ್ ಟ್ವಿನ್ ಅಂತ ಹೇಳ್ತೀವಿ, ಅದು ಅಕ್ಯುಸಿಮಿಕ್ಸ್ ಅಂತ ಅದು ಹೆಸರು. ನಮ್ಮದೇ ಪೇಟೆಂಟೆಡು, ನಾವೇ ಅದನ್ನು ಕಂಡುಹಿಡಿದಿದ್ದು. ಅದ್ರಲ್ಲಿ ಏನು ಅರ್ಥ ಅಂದರೆ, ನಮ್ಮ ಇಡೀ ಕಾರ್ನಿಯಾನ ಇಟ್ ವಿಲ್ ಟೇಕ್ ಔಟ್ ಆ್ಯಸ್ ಎ ಡಿಜಿಟಲ್ ಟ್ವಿನ್. ಅಂದರೆ ನಿಮ್ಮ ಕಾರ್ನಿಯಾನೇ ಇನ್ನೊಂದು ಡಿಜಿಟಲಿ ಇಟ್ ಕ್ರಿಯೇಟ್ಸ್ ಒನ್ ಮೋರ್ ಕಾರ್ನಿಯಾ. ಡಿಜಿಟಲ್ ಕಾರ್ನಿಯಾ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ನಾವು ಈ ಕಾರ್ನಿಯಾ ಮೇಲೆ, ಡಿಜಿಟಲ್ ಕಾರ್ನಿಯಾ ಮೇಲೆ ನಾವು ಡಿಫ್ರೆಂಟ್ ಲೇಸರ್ಸ್ ಯೂಸ್ ಮಾಡ್ಬೋದು. ಡಿಫ್ರೆಂಟ್ ಮೆಷಿನ್ಸಲ್ಲಿ ಯಾವ್ಯಾವ ಟೈಪ್ ಮೆಷಿನ್ಸಿಗೆ ವರ್ಕ್ ಆಗುತ್ತೆ ಅಂತ ಯೂಸ್ ಮಾಡ್ಬೋದು. ಅದರ ಅರ್ಥ ಏನು, ಯೂಸ್ ಮಾಡಿದಾಗ ಏನಾಗುತ್ತೆ, ದ ಕಾರ್ನಿಯಾ ಇರುವ ಯಾವ ಮೆಷಿನಲ್ಲಿ ನಮ್ಮ ಕಾರ್ನಿಯಾದಲ್ಲಿ ಎಷ್ಟು ಸ್ಟ್ರೆಂತ್ ಚೇಂಜ್ ಆಗ್ಬೋದು, ಯಾವ ಮೆಷಿನ್ ಸೇಫ್ ಇರ್ಬೋದು, ಯಾವ ಮೆಷಿನಿಂದ ಫ್ಯೂಚರ್ 20-25 ವರ್ಷದಲ್ಲಿ ಸೇಫ್ ಇರ್ಬೋದು ಅನ್ನೋದು ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಇದರಿಂದ ಏನಾಗುತ್ತೆ, ನಾವು ಈ ಮೆಷಿನ್ ಯೂಸ್ ಮಾಡ್ಬೋದು, ಆ ಮೆಷಿನ್ ಯೂಸ್ ಮಾಡೋದು ಬೇಡ ಅಂತ ವಿ ಕ್ಯಾನ್ ಪ್ಲ್ಯಾನ್. ನಾರಾಯಣ್ ನೇತ್ರಾಲಯದಲ್ಲಿ ಡಿಫ್ರೆನ್ಸ್ ಏನು ಅಂದರೆ, ನಮ್ಮಲ್ಲಿ 7-8 ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಷಿನ್ಸ್ ಇದ್ದಾವೆ. ನಾವು ಯಾವ ವರ್ಲ್ಡಲ್ಲಿ ಮೆಷಿನ್ಸ್ ಲಾಂಚ್ ಆಗಿದೆಯೋ ಅದೆಲ್ಲ ಮೆಷಿನ್ನು ನಮ್ಮಲ್ಲಿದೆ. ಇರೋದ್ರಿಂದ ಆಪ್ಷನ್ಸು ತುಂಬ ಇರುತ್ತೆ. ಆಪ್ಷನ್ಸ್ ತುಂಬ ಇದ್ದಾಗ ಏನಾಗುತ್ತೆ, ನಾವು ಅದರಲ್ಲಿ ಚೂಸ್ ಮಾಡ್ಬೋದು, ಯಾವ ಮೆಷಿನಿಂದ ಏನಾಗುತ್ತೆ ಅಂತ ಚೂಸ್ ಮಾಡ್ಬೋದು, ಆ ಮೆಷಿನಿಂದ ಅಡ್ವಾಂಟೇಜಸ್ ಏನಂತ ಚೂಸ್ ಮಾಡ್ಬೋದು. ಈಗ ನಾವು ನಮ್ಮ ಹತ್ರ ಒಂದು 3-4 ಡಿಫ್ರೆಂಟ್ ಕಾರ್ ಇದ್ದಾಗ, ನಾವು ಆಫ್ ರೋಡಿಂಗ್ ಒಂದು ಕಾರ್ ಯೂಸ್ ಮಾಡ್ತೀವಿ, ಹೈವೇಲಿ ಒಂದು ಕಾರ್ ಯೂಸ್ ಮಾಡ್ತೀವಿ, ರೋಡ್ ಸರಿ ಇಲ್ದಿದ್ದಾಗ ಒಂದು ಕಾರ್ ಯೂಸ್ ಮಾಡ್ತೀವಿ. ವಿ ಹ್ಯಾವ್ ಟು ಚೂಸ್ ದ ಕೈಂಡ್ ಆಫ್ ಪ್ರೊಸೀಜರ್ ವಿಚ್ ಸೂಟ್ಸ್ ಯುವರ್ ಐ. ಈ ಕಾನ್ಸೆಪ್ಟು ನಾರಾಯಣ್ ನೇತ್ರಾಲಯದಲ್ಲಿ ಮೋಸ್ಟ್ ಅಡ್ವಾನ್ಸ್ ಕಾನ್ಸೆಪ್ಟು, ನಮ್ಮಲ್ಲೇ ಹೈಯೆಸ್ಟ್ ಇರೋದು, ನಮ್ಮಲ್ಲೇ ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಅಂತ ನಾನು ಭಾಳ ಪ್ರೌಡಾಗಿ ಹೇಳ್ಕೊಳ್ತಾ ಇದ್ದೀನಿ. So when you come here, you get the most advanced personalized LASIK surgery available anywhere in the world. Thank you.